ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಒಂದು ಸ್ಪೆಷಲ್ ಅಂದರೆ ಒಂದು ಬಿಲ್ಡರ್ ಆಫೀಸ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇವರು ಒಂದು ವೀಡಿಯೋಸ್ ನೋಡಿದ್ದೀರಾ, ಸೈಟ್ ವಿಸಿಟ್ಸು ಅಂದರೆ ಒಂದು 3 ಸೈಟ್ಸ್ ಇತ್ತು. ಆಲ್ರೆಡಿ ಒಂದು 3 ಸೈಟ್ಸು ಶೋಲ್ಡ್ ಔಟ್ ಆಗಿದೆ. ಆಲ್ರೆಡಿ 2 ಅಗ್ರಿಮೆಂಟ್ ಆಗಿದೆ, ಒಂದು ಆಲ್ರೆಡಿ ಲೋನ್ ಪ್ರೊಸೆಸಿಂಗಲ್ಲಿದೆ ಅಂತ ಹೇಳಿದ್ರು. ಇವರು ಒಂದು ಬಿಲ್ಡರು ತುಂಬ ಖುಷಿಯಾಯಿತು, ಬನ್ನಿ ಅಂತ ಕಳೆದಿದ್ರು ಇವರು ಒಂದು ಬಿಲ್ಡರ್ ಆಫೀಸ್ಗೆ. ಅಲ್ಲಿ ಬಂದಿದ್ದೀವಿ. ಇವರು ಏನು ಹೇಳ್ತಾರ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ಹೊಸ ಪ್ರಾಜೆಕ್ಟ್ ಇದೆ, ಅದ್ರ ಬಗ್ಗೆನೂ ತಿಳ್ಕೊತಾ ಹೋಗೋಣ, ಬನ್ನಿ. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮುರಳಿ, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದಾರೆ ಸರ್, ನೀವು ಹೇಗಿದ್ದೀರಾ? ಹಾಂ, ಚೆನ್ನಾಗಿ ಮುರಳಿ. ಸರ್ ಅದೇ ಏನಿಲ್ಲ, ಇವತ್ತು ಮಾಡ್ತಾ ಇರೋ ವಿಡಿಯೋ ಏನಂದರೆ, ನಿಮ್ಗೆ ಆಲ್ರೆಡಿ ನಮ್ಮ ಒಂದು ಚಾನಲ್ನಿಂದ ಒಂದು ವಿಡಿಯೋ ಹಾಕಿದ್ವಿ. ನಿಮ್ಮ ಒಂದು ಸೈಟ್ಸು ಏನಿದೆ ಸೇಲ್ ಆಗಿದೆ ಅಂತ ಹೇಳಿದ್ರೆ, ಹೌದು. ಅಂದರೆ ಯಾವ ಥರ ಒಂದು ಅಂದರೆ ಯೂಟ್ಯೂಬ್ನಿಂದ ಬಂದಿದ್ದ ಕಸ್ಟಮರ್ಸ್ ರೆಸ್ಪಾನ್ಸ್ ಮಾಡಿದ್ರು, ಮತ್ತೆ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಮತ್ತೆ ರಿಜಿಸ್ಟ್ರೇಷನ್ಗೆಲ್ಲ ಲೋನ್ಸು ಪ್ರೊಸೆಸಿಂಗಲ್ಲಿ ಇದೆ ಅಂತ ಹೇಳಿದ್ರೆ ಯಾವ ಥರ ರೆಸ್ಪಾನ್ಸ್ ಮಾಡಿದ್ರು, ಮತ್ತೆ ಎಷ್ಟು ಕಾಲ್ಸ್ ಬಂದಿತ್ತು ನಿಮಗೆ? ಮುರಳಿ, ಕಾಲ್ಸು ತುಂಬ ಚೆನ್ನಾಗಿದೆ ಮುರಳಿ. ನಿಂದು ಯೂಟ್ಯೂಬ್ ಚಾನಲ್ಲು MK ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಅಲ್ವಾ? MK ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ನಿಮ್ದು. ಎಸ್ ಸರ್. ತುಂಬ ಚೆನ್ನಾಗಿದೆ ಮುರಳಿ, ರೆಸ್ಪಾನ್ಸ್ ಮಾತ್ರ. ಓಕೆ. ನೀನು ಹಾಕಿದ್ದು ನನಗೆ ಹೆಚ್ಚು ಕಮ್ಮಿ ಒಂದು 150ರಿಂದ 200 ಕಾಲ್ ಬಂದಿದೆ. ಓಕೆ. 200 ಕಾಲ್. ಅದು ಗುಲ್ಬರ್ಗ ಆ ಕಡೆಯಿಂದೆಲ್ಲ ಮಾಡ್ತಾ ಇದ್ರು. ಓಕೆ. ಅವ್ರ ರಿಲೇಷನ್ಸ್ ಯಾರೋ ಎಲೆಕ್ಟ್ರಾನ್ಸಿಟೀಸ್ ಕಡೆ ಇದಾರಂತೆ. ಓಕೆ ಸರ್, ಅವ್ರಿಗೆ ಸೈಟ್ ಬೇಕಾಗಿತ್ತು ಅವ್ರ ರಿಲೇಷನ್ಗೆ. ಓಕೆ. ನಾನು ಬರೋಕ್ಕಾಗಲ್ಲ, ಅಂದ್ರೆ ನನಗೆ ಬೇಕು, ನಮ್ಮ ರಿಲೇಷನ್ ಮತ್ತೆ ನಾವು ತಗೋಣ ಅಂತ ಪ್ಲಾನ್ ಮಾಡಿದ್ದೀರಿ. ಓಕೆ. ನಾನು ಗುಲ್ಬರ್ಗ ಅಲ್ಲಿ ಇರೋದು. ಅವ್ರನ್ನ ಕಳಿಸಿ ವಿಸಿಟ್ ಮಾಡಿ ಅಂತ ಅಂದ್ಬಿಟ್ಟು ವಿಸಿಟ್ ಮಾಡಿಸಿ ಸರ್ ಸೈಟ್ನ ಅಂತ ಹೇಳ್ಬಿಟ್ಟು ಪಾಪ ಫೋನ್ ಮಾಡಿದ್ರು. ಓಕೆ. ನಿಂದು ಚಾನಲ್ಲು ಅಲ್ಲಿ ಗಂಟ ರೀಚ್ ಆಗೈತೆ ಅಂದರೆ ನನಗನ್ನಿಸ್ದಂಗೆ ನೀನು ಇನ್ನ ಅಂದ್ರೆ ಹೊರ್ತು ನೀವೇನು ನನಗೆ ಅಮೌಂಟ್ ಕೊಟ್ಟಿದ್ರೆ ಚಾನಲ್ ಮಾಡಿದ್ರೆ ನನಗೆ ತುಂಬಾ ಬರ್ತದು. ನೀನು ಏನು ಅಮೌಂಟ್ ಕೊಟ್ಟಿದ್ದೀನಿ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿದೆ. 150 ಕಾಲ್ ಬಂದಿದೆ. 150 ಕಾಲಲ್ಲಿ 150 ನಮ್ಗೆ ಕನೆಕ್ಟ್ ಆಗಲ್ಲ. ನನಗೆ ಒಂದು 3 ಕಾಲ್ ಕನೆಕ್ಟ್ ಆಗಿದೆ, ಅವ್ರದ್ದು ಅಡ್ವಾನ್ಸ್ ಆಗಿದೆ. ಅದಕ್ಕೆ ನಿನಗೆ ಕಾಲ್ ಮಾಡಿ ಕರೆಸಿದ್ ನಾನು. ಎಸ್ ಸರ್, ಅದೇ ನಿಮ್ಮ ಒಂದು ಅಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದು ವಿಸಿಟ್ ಮಾಡಿ, ಹೌದು, ಅವರು ಅಂದರೆ ಕಸ್ಟಮರ್ಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ನಮಗೂ ಖುಷಿ ಆಯಿತು. ಅಂದರೆ ನಿಮ್ಮ ಕಡೆಯಿಂದ ಒಂದು ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು. ಫೀಡ್ಬ್ಯಾಕ್ ಅಂದರೆ ನನ್ನ ಕಡೆಯಿಂದ ಅಕಸ್ಮಾತ್ ಏನಾನ 5 ಸ್ಟಾರ್ ಇರೋದು 10 ಸ್ಟಾರ್ ಇದ್ರೆ 10 ಸ್ಟಾರ್ ಕೊಡ್ತಾ ಇದೆ ನಿನಗೆ. ಈಗ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್. ಹೌದು, ಇವಾಗ ಕಸ್ಟಮರ್ ಬೇಕಾದ್ರೆ ನಮ್ಮ ಒಂದು ಚಾನಲಲ್ಲಿ ಅಂದರೆ ಸೈಟ್ಸ್ ಯಾವ ಥರ ಸೇಲ್ ಆಯಿತು ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಫೀಡ್ಬ್ಯಾಕ್ ನೋಡ್ಬೋದು. ಅದರಲ್ಲಿ ಹೌದೌದು, ನಾವು ಏನು ಈ ಮಾತಿಗೆ ಹೇಳ್ತಾ ಇದೀವಿ ಅಂತೆಲ್ಲ, ಬೇಕಾದ್ರೆ ನಮ್ಮ ಒಂದು ವಿಡಿಯೋಸ್ ನೋಡ್ಬೋದು. ನೀವು ಮಾತಾಡೋದಾಗಿರಲಿ, ನಿಮ್ಮ ಒಂದು ಸೈಟ್ಸ್ ಆಗಿರಲಿ, ಯಾವ ಥರ ಸೇಲ್ ಆಗಿದೆ ಮತ್ತೆ ರೆಸ್ಪಾನ್ಸ್ ಯಾವ ಥರ ಬಂದಿದೆ ಅಂತ ಚೆಕ್ ಮಾಡ್ಬೋದು. ಅದೇ ಇನ್ನೂ ಒಂದು 5 ಸೈಟ್ಸ್ ಇದೆ, ಅದಕ್ಕೂ ಮಾಡ್ಕೊಡಿ ಅಂತ ಬೇರೆ ಹೇಳಿದ್ರಲ್ವಾ? ಅದಕ್ಕೋಸ್ಕರನೇ ಒಂದು ಜಸ್ಟ್ ಒಂದು ಈ ಒಂದು 2 ಮಿನಿಟ್ಸ್ ನಿಮ್ದು ಒಂದು ಫೀಡ್ಬ್ಯಾಕ್, ಮತ್ತೆ ನಿಮ್ದು ಆಫೀಸ್ ಬೇರೆ ಇದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ಒಂದು ನಿಮ್ದು ಆಫೀಸ್ದು ಒಂದು ವಿಸಿಟ್ ಮಾಡಿದ್ರೆ ಕಸ್ಟಮರ್ಸ್ಗೆ ಏನಂದ್ರೆ ಎಲ್ಲ ಒಂದ್ ಕಡೆ ಸೈಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನೋಡ್ತಾರೆ, ಬೇರೆ ಎಲ್ಲ ತೋರಿಸ್ತಾ ಇರ್ತಾರೆ, ಜಾಸ್ತಿ ಬ್ರೋಕರ್ಸ್ ಎಲ್ಲ ಇರ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಇಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರಲಿ, ಏನೋ ಒಂದು ಇಶ್ಯೂಸ್ ಬಂದಿದ್ರೆ ಒಂದು ಆಫೀಸ್ ಅಂತಿದ್ರೆ ಬಂದಲ್ಲಿ ಕುತ್ಕೊಂಡು ಮಾತಾಡಿ ಅವ್ರದ್ದು. ಅಂದರೆ ನೀವು ಒಂದು 10 to 15 ಇಯರ್ಸಿಂದ ರಿಲೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಬಟ್ ನಾವು ಆನ್ಲೈನಲ್ಲಿ ಮಾಡಿರಲಿಲ್ಲ, ನಾವೇ ಒಂದು ಆಫೀಸ್ ಇಟ್ಕೊಂಡು ಮತ್ತು ಕಸ್ಟಮರ್ಸ್ ಆಲ್ರೆಡಿ ನಮಗೆ ಎಕ್ಸಿಸ್ಟೆಂಟ್ ಕಸ್ಟಮರ್ಸ್ ಇದ್ದಾರೆ, ಅವ್ರದ್ದು ಮಾಡ್ತಾ ಇದ್ವಿ, ಹಂಗೆ ನಮಗೆ ರೀಚ್ ಆಗ್ತಾ ಇತ್ತು ಅಂತ ಹೇಳಿದ್ರೆ. ಬಟ್ ನಮ್ಮ ಒಂದು ಇವಾಗ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ, ಅದರಲ್ಲಿ ನೀವು ಕೊಟ್ಟಿರೋದ್ರಿಂದ ಯಾವ ಥರ ಅಂದರೆ ಬೇಗ ರೀಚ್ ಔಟ್ ಆಯ್ತಾ ನಿಮಗೆ ಸೇಲ್ಸ್ ಎಲ್ಲಾನು ಯಾವ ಥರ? ಸರ್, ಇನ್ನೊಂದು ನಾವು ನಮ್ಮ ಅಪ್ಪ ಕಾಲದಿಂದ ರಿಯಲ್ ಎಸ್ಟೇಟ್. ಓಕೆ. ನಮ್ಮ ತಂದೆನೂ ಡೆವಲಪರೇ. ಓಕೆ. ನಾವು ಡೆವಲಪರೇ. ಓಕೆ. ಇನ್ನೂ ಒಂದೇನು ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಲ್ಲಿ ನಂದು ಇದು ಫಸ್ಟ್ ಟೈಮ್ ಏನು ಪಬ್ಲಿಸಿಟಿ ಮಾಡಿಲ್ಲ. ಓಕೆ. ನಿಮ್ಗಿರೋ ಆಲ್ರೆಡಿ ಎಕ್ಸಿಸ್ಟಿಂಗ್ ಚೈನ್ ಲಿಂಕ್ ಅಲ್ಲೇ ನಾವು ಬಿಸ್ನೆಸ್ ಮಾಡ್ಕೊಂಡ್ ಬಂದಿರೋರು. ಈಗ ಸೋಷಿಯಲ್ ಮೀಡಿಯಾ, ಈಗ ಇನ್ಸ್ಟಾಗ್ರಾಮು, ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಬಂದಿದೆ. ಹೌದೌದು. ಸೋಷಿಯಲ್ ಮೀಡಿಯಲ್ಲಿ ಈಸಿಯಾಗಿ ರೀಚ್ ಔಟ್ ಆಗ್ಬೋದು. ಹೌದು, ಈಸಿಯಾಗಿ ನಿಮಗೆ ಏನು ಹೇಳ್ತಾರೆ ಅಂತಂದ್ರೆ, ಜನಗಳ ಮನಸ್ಸಿಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಈಸಿಯಾಗಿ ನಾಟೋದು ಸೋಷಿಯಲ್ ಮೀಡಿಯಾ. ಅಂದ್ರೆ ಎಲ್ಲಾರ್ಗು ಟೈಮ್ ಇರೋದಿಲ್ಲ. ಈ ಒಂದು ಮೊಬೈಲ್ ಎಲ್ಲಾರ ಕೈಲೂ ಇರುತ್ತೆ.
ಹಂಗಾಗಿ 1 or 2 ಮಿನಿಟ್ಸ್ 3 ಮಿನಿಟ್ಸ್ ಅವ್ರಿಗೇನು ಬೇಕು ಅನ್ನೋದನ್ನು ಈಸಿಯಾಗಿ ಅದರಲ್ಲಿ ಚೆಕ್ ಮಾಡ್ತಾರೆ. ಯಾವ್ದು ಬೆನಿಫಿಟ್ಸು ಅನ್ನೋದು ಚೆಕ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡೋದ್ರಿಂದ ನಮಗೇನು ಇದಾಗಲ್ಲ, ಬಂದು ವಿಸಿಟ್ ಮಾಡಿ ಅವಾಗ ಮಾತ್ರನೇ ನಮಗೆ ಲೀಡ್ಸು ಮತ್ತು ಒಂದು ನಮ್ಮ ಏನೇ ಒಂದು ನಾವು ಸೇಲ್ಸ್ ಮಾಡ್ತಾ ಇರೋದು ಪ್ರಾಪರ್ಟೀಸ್ ಆಗಿರಲಿ, ಬಿಲ್ಡಿಂಗ್ಸ್ ಆಗಿರಲಿ, ಆಗ ಒಂದು ಮಾತ್ರನೇ ಈ ಒಂದು ಸೇಲ್ಸ್ ಆಗೋದು. ಹೌದು, ಜಾಸ್ತಿ ಜನ ನೋಡ್ತಾರೆ, ಬಟ್ ಎಲ್ಲರೂ ಬರೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಒಂದು ನಮಗೆ 100 ಜನ ನೋಡಿದಾರೆ ಅಂದರೆ ಒಂದು 10 to 15% ಎನ್ಕ್ವೈರಿ ಮಾಡ್ತಾರೆ, ಒಂದು 5 to 6% ಮಾತ್ರ ವಿಸಿಟ್ ಮಾಡ್ತಾರೆ. ಅದರಲ್ಲಿ ಅದೇ ಆ ಥರ ಒಂದು ಸರ್, ಈಗ ನೋಡೋರೆಲ್ಲ ತಗೊಳಲ್ಲ. ಹೌದು, ವಿಸಿಟ್ ಮಾಡ್ಲಿ, ಅದವರು ಇವಾಗ ಒಂದು ಕಡೆ ದುಡ್ಡು ಹಾಕ್ತಾರೆ ಅಂತ ಅಂದಾಗ ಏನಾಗುತ್ತೆ, ಕ್ವಶನ್ಸ್ ಕೇಳ್ತಾರೆ. ಅವರು ಆಬ್ವಿಯಸ್ಲಿ ಕ್ವಶನ್ ಕೇಳಬೇಕು. ಅದು ಅವರು ದುಡ್ಡು ಹಾಕ್ತಾ ಇದ್ದಾರೆ ಅಂದಾಗ ಆ ಕ್ವಶನ್ ನಮಗೆ ಬರಲೇಬೇಕು ನಮಗೆ. ಅಂದ್ರೆ ಇವಾಗ ಡಾಕ್ಯುಮೆಂಟ್ಸು ನೀವು ಹೇಳಿದ್ರಿ, ಇದರಲ್ಲಿ ವಿಡಿಯೋದಲ್ಲೇ ಹೇಳಿದ್ರಿ ಲೀಗಲ್ ನಂಬರ್ 1 ಇದೆ ಅಂತ ಹೇಳಿ. ಹೌದು ಸರ್. ಅಲ್ಲ ಅಂದ್ರೆ ಇಬ್ರು ಆಲ್ರೆಡಿ ನಿಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿದ್ದಾರೆ ಸರ್. ಆಲ್ರೆಡಿ ಅಡ್ವಾನ್ಸ್ ನನಗೆ ಕೊಟ್ಟಿದ್ದಾರೆ. ಅಡ್ವಾನ್ಸ್ ಕೊಟ್ಬಿಟ್ಟು ಅಗ್ರಿಮೆಂಟು ಆಗಿದೆ. ಓಕೆ, ನನಗೆ ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, ಅಗ್ರಿಮೆಂಟು ಆಗಿದೆ. ಓಕೆ, ಈಗ ಲೀಗಲ್ ಒಪಿನಿಯನ್ಗೆ ಹೋಗಿ ಅವ್ರು ಬಂದಿದ್ದಾರೆ. 2 days ಅಲ್ಲಿ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ. ಅದೇ ಒಂದು ಆಲ್ರೆಡಿ ಪ್ರೊಸೆಸಿಂಗ್ ಇದು ಲೋನ್ ಪ್ರೊಸೆಸಿಂಗ್ ಹೋಗಿದ್ದಾರೆ. ಅವ್ರೇನು ಒಬ್ರು ಒನ್ ಶಾಟ್ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. 1 shot ಪೇಮೆಂಟ್ ಮಾಡ್ಕೊಂತೀರಿ ಅಂತ ಅವ್ರಿಗೊಂದು ಒಳ್ಳೆ ಆಫರಬಲ್ ರೇಟ್ ಕೊಟ್ಟೆ ನಾನು. ಓಕೆ, ನನಗೆ ಟೈಮು 1 shot ಮಾಡ್ತೀನಿ ಅಂತ ಅಂದಾಗ ನಾನೊಂದು 100 ರೂಪಾಯಿ ಕಮ್ಮಿ ಬರಬೇಕಾಗುತ್ತೆ. ಬಂತು ನನಗೆ. ನಾವು 1 shot ಪೇಮೆಂಟ್ ಮಾಡ್ಕೊತೀನಿ ಅಂತಂದ್ರೆ ಒಬ್ರಿಗೆ ಅಗ್ರಿಮೆಂಟ್ ಕೊಟ್ಟಿದ್ದೀನಿ, ಒಬ್ರಿಗೆ 1 shot ಪೇಮೆಂಟ್ಗೆ ಹೋಗಿದ್ದೀನಿ. ನನಗೆ ಈ ಚಾನಲ್ ಕಡೆಯಿಂದ ಬಂದ್ರಲ್ವಾ, ಅವ್ರಿಗೂ ನಾನೊಂದು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಈ ಚಾನಲ್ ಕಡೆಯಿಂದ ಬಂದವ್ರಿಗೆ ಒಂದು 10 ಗ್ರಾಮ್ ಚಿನ್ನ ಅಡಿಷನಲ್ ಆಗಿ ಫ್ರೀಯಾಗಿ ಕೊಡ್ತೀನಿ. ಓಕೆ ಸರ್, ಒಂದು 10 ಗ್ರಾಮ್ ಚಿನ್ನ ಈ ಚಾನಲ್ ಇಂದ ಬಂದವ್ರಿಗೆ 10 ಗ್ರಾಮ್ ಚಿನ್ನ ಅವ್ರಿಗೆ ಫ್ರೀಯಾಗಿ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಬಂದವ್ರ ಕಡೆ. ನೋಡೋರಲ್ವಾ, ಈ ತರ ನಮ್ಮ ಒಂದು ಬಿಲ್ಡರ್ ಅವರು ಯಾವ ತರ ಒಂದು ಅಂದ್ರೆ ಆಲ್ರೆಡಿ ತಗೊಂಡಿರೋರಿಗೆ ಮತ್ತೆ ನಮ್ಮ ಚಾನಲ್ ಕಡೆಯಿಂದ ನಾನು ಬಂದ್ರೆ ಈ ತರ ಒಂದು ಗಿಫ್ಟ್ ಆಗಿ ಅವ್ರು ಕೊಡ್ತಾ ಇರೋದು. ಅಪ್ಕಮಿಂಗ್ ಒಂದು ಪ್ರಾಜೆಕ್ಟ್ ಇದೆ, ಅದು ಎಲ್ಲಿ ಅಂತ ಇನ್ ಡೀಟೇಲ್ ಆಗಿ ಅವ್ರ ಹತ್ರ ನಾವು ಇವತ್ತು ಕೇಳೋಣ. ಸರ್, ಈಗ ಕೈವಾರ ಹತ್ರ ನಂದು 2 ಎಕರೆ ಲೇಔಟ್ ಮಾಡ್ತಾ ಇದ್ದೀರಿ. ಓಕೆ, ನಿಮಗೆ 3000 ಎಕರೆ ಇಂಡಸ್ಟ್ರಿಯಲ್ ಆಗಿದೆ ಅಲ್ಲಿ. ಅದರಿಂದ ನಿಮಗೆ 2 ಕಿಲೋಮೀಟರ್ಲೆ ರೇಡಿಯಸ್ ಅಲ್ಲೇ ನಿಮಗೆ ಲೇಔಟ್ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಕೇವಲ 1000 ರೂಪಾಯಿ ಅಡಿಯಂಗೆ ನಾನು ಸೈಟ್ ಕೊಡ್ತಾ ಇದ್ದೀನಿ. ಅಂದ್ರೆ ಎಷ್ಟು ದಿನದಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಅಂದ್ರೆ ಅದು ವರ್ಕ್ಸ್ ಪ್ರೊಸೆಸಿಂಗ್ ಇರೋದು? ಸರ್, ನಿಮಗೆ ಆ ಲೇಔಟ್ ಅಲ್ಲಿ ನಿಮಗೆ 3 ತಿಂಗಳಲ್ಲಿ ನಾನು ಈಗ ಫಸ್ಟ್ ನಾನು ಕನ್ವರ್ಷನ್ಗೆ ಹಾಕಿದ್ದೀನಿ. ಕನ್ವರ್ಷನ್ ಆಗಿದೆ. ನಿಮಗೆ 3 ತಿಂಗಳಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿ ಕೊಡ್ತೀನಿ ಜಾಗ. ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಕ್ಕೆ ರೆಡಿ ಟು ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು? ಸರ್, ರೆಡಿ ಟು ಕನ್ಸ್ಟ್ರಕ್ಷನ್ ಮಾಡಬಹುದು. ಪಕ್ಕದಲ್ಲೇ ಊರು ಇದೆ. ರೆಡಿ ಟು ಕನ್ಸ್ಟ್ರಕ್ಷನ್ ನಿಮಗೆ ಲೈಟ್ ಮತ್ತೆ ಕರೆಂಟ್, ನೀರಿನ ಫೆಸಿಲಿಟಿ, ಸ್ಯಾನಿಟರಿ ವಿತ್ ಕನ್ವರ್ಷನ್ ಮಾಡಿ ನಾನು ಕೊಡ್ತೀನಿ. ಮೇನ್ ರೋಡ್ ಪಕ್ಕದ್ದೇ ಜಾಗ. ಮೇನ್ ರೋಡ್ ಪಕ್ಕದ್ದು. ನೀವು ಒಂದು ದಿನ ಫ್ರೀ ಆಗಿದ್ದಿ ಬನ್ನಿ, ನಿಮಗೆ ಜಾಗ ನೋಡಿಸ್ತೀನಿ. ನಮ್ಮ ವೀಕ್ಷಕರಿಗೆ ತೋರಿಸಿ ನಮಗೆ ನಿಮ್ಗೆ ತಗೊಳಕ್ಕೆ ಒಂದು ಸ್ವಲ್ಪ ನೀವು ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ನೋಡಿದ್ರಲ್ವಾ, ಈಗ ನಮ್ಮ ಒಂದು ಬಿಲ್ಡರ್ ಯಾವ ಥರ ಹೇಳಿದ್ರು, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ದೆನ್ ಏನಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇದ್ದರೆ ದೆನ್ನು ಈ ನಂಬರ್ಗೆ ಅಂದರೆ ಡೈರೆಕ್ಟ್ ನಮ್ಮ ಓನರು ಇದರಲ್ಲಿ ನಂಬರ್ಗೆ ಮೆನ್ಷನ್ ಮಾಡಿರ್ತೀನಿ. ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿತಿನ್ ಒಂದು 2.5 to 3 ಮಂತ್ಸಲ್ಲಿ ಅದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ದೆನ್ನು ಅಂದರೆ ಫಸ್ಟ್ ಬುಕ್ಕಿಂಗ್ ಮಾಡೋರಿಗೆ ಆಫರ್ ಬೇರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅಂದರೆ ಮೈನ್ ರೋಡ್ಗೆ ಇರ್ತಕ್ಕಂಥ ಒಂದು ಲೇಔಟು ರನ್ನಿಂಗ್ ಆಗ್ತಾ ಇದೆ. ಅಂದರೆ ಪ್ರಾಜೆಕ್ಟ್ ಈಗ ಆನ್ಗೋಯಿಂಗ್ ಇದೆ. ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಅಂದರೆ ಒಂದು ಏನು ವರ್ಕ್ಸ್ ಇದೆ ಅದೆಲ್ಲ ಆಲ್ರೆಡಿ ರನ್ನಿಂಗ್ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಏನಾದರೂ ನೋಡ್ತಾ ಇದ್ರೆ ವಿತಿನ್ ಅಂದರೆ ಇಲ್ಲಿ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? ಸರ್, ನಿಮಗೆ ಬೆಂಗಳೂರಿಂದ 1 hour ಜರ್ನಿ ಆಗುತ್ತಾ? 1 hour ಆಗಲ್ಲ ಸರ್, 45 ಮಿನಿಟ್ಸ್. ಹೌದು. ಸೇಮ್ ಲೈಕ್ ಇವಾಗ ನಾವು ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಸೇಮ್ 45 to 50 ಮಿನಿಟ್ಸ್ ಆಗುತ್ತೆ. ನಮ್ಮ ಒಂದು ಹೆಲ್ತ್ ರಿಲ್ಯಾಕ್ಸೇಷನ್ ಬೇಕಂದ್ರೆ ವೀಕೆಂಡ್ಸು ಮತ್ತು ಫ್ಯಾಮ್ಲೀಸು ಇಲ್ಲ ಫ್ರೆಂಡ್ಸು
ಒಂದು ಔಟಿಂಗ್ ಹೋಗ್ಬೇಕಂದ್ರೂ ಆರಾಮಾಗಿ 1 hour ಜರ್ನಿ ಮಾಡಿ ಸ್ಟೇ ಆಗಿ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು, ಮತ್ತು ಇನ್ವೆಸ್ಟ್ಮೆಂಟು ಪರ್ಪಸ್ ಮಾಡಿರ್ಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಗೆ ಬೇಡ ಅನ್ನಂಗಿದ್ರೂ ಒಳ್ಳೆ ರೇಟ್ಗೆ ನಾವು ಅದನ್ನು ಸೇಲಿಂಗ್ ಮಾಡ್ಬೋದು. ಏನಾದರೂ ಈ ಒಂದು ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದ್ರು ನೋಡ್ತಾ ಇದ್ರೆ ಬೆಸ್ಟ್ ಆಗಿದೆ. ಒಂದು ಫ್ರೀ ವಿಸಿಟ್ ಇರುತ್ತೆ. ಫ್ರೀ ವಿಸಿಟ್ ಜೊತೆಯಲ್ಲಿ ಫಸ್ಟ್ ಬುಕ್ಕಿಂಗ್ ಅವ್ರಿಗೆ ಒಂದು 10 ಗ್ರಾಮ್ ಚಿನ್ನ ಒಂದು ಕೊಡ್ತಾ ಇದ್ದಾರೆ ನಮ್ಮ ಬಿಲ್ಡರ್ ಕಡೆಯಿಂದ. ಈಶ್ವರ್ ಎಂಟರ್ಪ್ರೈಸಸ್ ಈಶ್ವರ್ ಎಂಟರ್ಪ್ರೈಸ್ ಕಡೆಯಿಂದ ನಮಗೆ ಒಂದು ಬೆನಿಫಿಟ್ ಆಗಿ ಕಸ್ಟಮರ್ಸ್ಗೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ಇವ್ರದ್ದು ಒಂದು 3 sites ಸೇಲ್ ಆಗಿದೆ. ಅವರು ಖುಷಿಯಾಗಿ ನಮ್ಮ ಜೊತೆ ಈ ಒಂದು ವಿಡಿಯೋ ಹಂಚ್ಕೊತಾ ಇದ್ದಾರೆ. ನಿಮ್ಗೇನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದರೂ ಇದ್ರೆ ದೆನ್ ಡೈರೆಕ್ಟಾಗಿ ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಇರುತ್ತೆ, ನಂಬರ್ ನೀವು ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗೆ ಜಸ್ಟ್ ಒಂದು ಮೆಸೇಜ್ ಇಲ್ಲ ಕಾಲ್ ಮಾಡಿದ್ರೆ ಅವ್ರು ಫುಲ್ ಇನ್ಫಾರ್ಮೇಷನ್ ಕಳಿಸ್ಕೊಡ್ತಾರೆ. ನೀವು ವಿಸಿಟ್ ಮಾಡಬೇಕಂದ್ರೆ ವಿತಿನ್ 1.5 to 2 monthsಲ್ಲಿ ಅವರು ಪ್ರಾಜೆಕ್ಟ್ ರನ್ನಿಂಗ್ ಆಗ್ತಿದೆ. ನೀವು ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಒಂದು ಈ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು. ಲೀಗಲ್ 100% ಲೀಗಲ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಒಂದು 10 to 15 yearsಯಿಂದ ಅವರು ರಿಯಲ್ ಎಸ್ಟೇಟಲ್ಲಿ ಆಲ್ರೆಡಿ ಈ ಒಂದು ಆಫೀಸ್ ಇದೆ. ಇಲ್ಲಿ ನೀವು ಏನೇ ಇಶ್ಯೂಸ್ ಆದರೂ ಆಫೀಸ್ ಹತ್ರ ಬರ್ಬೋದು. ಈ ಇಶ್ಯೂಸ್ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೂ ಈಗ ವಿತಿನ್ ಒಂದು 10 days ಬ್ಯಾಕಲ್ಲೇ ಒಂದು ಟೂ ಸೈಟ್ಸ್ ಸೇಲ್ ಆಗಿದೆ, ಒಂದು ಅಗ್ರಿಮೆಂಟಲ್ಲಿದೆ. ಅವ್ರು ಆಲ್ಮೋಸ್ಟ್ ಅಲ್ಲೂ ಅವ್ರು ಹೇಳಿರೋ ಮಾತಿಗೆ ನಾನು ಕೇಳಿದ್ದೀನಿ. ಬಟ್ ಅವ್ರು ಸಿಕ್ಕಿಲ್ಲ, ಸಮ್ ವರ್ಕ್ ಪ್ರೆಸರಿಂದ ಬೇರೆ ಕಡೆ ಇದ್ದಾರೆ. ಇಲ್ಲ ಅಂದರೆ ಅವ್ರದ್ದು ಒಂದು ಫೀಡ್ಬ್ಯಾಕ್ ನಾನು ತಗೋತಾ ಇದ್ದೆ. ಹಂಗಾಗಿ ಇಲ್ಲ ಸರ್ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಲೀಗಲ್ ಡಾಕ್ಯುಮೆಂಟ್ಸೇ ಕೊಟ್ಟಿದ್ದಾರೆ. ಇದು ಲಾಯರ್ ತಗೊಂಡೋಗ ತಕ್ಷಣನೇ ಇವರು ಏನೇನು ಬೇಕೋ ಡಾಕ್ಯುಮೆಂಟ್ಸ್ನ ಇಮಿಡಿಯೇಟ್ಲಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಲೀಗಲ್ 100% ಬಂದಿದೆ ಅಂತ ಹೇಳಿದ್ರು. ಮತ್ತೆ ಬ್ಯಾಂಕ್ ಲೋನ್ಗೆ ಆಲ್ರೆಡಿ ಒಂದು ಪ್ರೊಸೆಸಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದೇ ಥರ ನಿಮ್ಗೇನಾದ್ರು ಬೇಕಂದರೆ ದೆನ್ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದರೆ ಬೆಸ್ಟ್ ಆಗಿರುತ್ತೆ, ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಮತ್ತು ಆಫರ್ ಬೇರೆ ಇದೆ. ಫಸ್ಟ್ ಬುಕ್ಕಿಂಗ್ ಮಾಡಿದವ್ರಿಗೆ 10 ಗ್ರಾಮ್ ಚಿನ್ನ ಬೇರೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಲವ್ ಯು ಯೂನಿವರ್ಸಲ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.